ಸರ್ ಕಾಂಗ್ರೆಸ್ನ ವಾತಾವರಣ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಸರ್ ಅಂತ ನಾನು ಜ್ಯೋತಿಷ್ ಹೇಳೋದಲ್ರಿ. ನಿಮ್ಮ ರಾಜಕೀಯ ಅನುಭವದ ಪ್ರಕಾರ ಮತ್ತೆ ನಡೆದಿರೋ ವಿದ್ಯಮಾನದ ಪ್ರಕಾರ ಏನು ನೋಡ್ರಿ, ಆ ರಾಜಣ್ಣವ್ರು ಹೇಳ್ತಾರೆ, ಮಾಜಿ ನಮ್ಮ ಸಹಕಾರ ಸಚಿವರು, ನವಂಬರ್ ಕ್ರಾಂತಿ ಏನು ಕ್ರಾಂತಿ ಅನ್ನೋದು ಗೊತ್ತಾಗಲ್ಲ. ಅದು ಹೆಂಗೆ ಆಗಿಬಿಟ್ಟದಂದ್ರೆ ನವಂಬರ್ ಕ್ರಾಂತಿ ಎರಡೂ ಪಕ್ಷದಾಗೂ ನವಂಬರ್ ಕ್ರಾಂತಿ ಆಗಬಹುದು ಅಂತ ಅನ್ನಿಸ್ಲಾಕತ್ತೈತಿ. ಬಿ ಜೆ ಪಿ ಒಳಗೂ ಆಗ್ಬೋದು, ಕಾಂಗ್ರೆಸ್ನಾಗೂ ಆಗ್ಬೋದು. ಕಾಂಗ್ರೆಸ್ ಒಳಗಡೆ ಯಾವ ರೀತಿ ಸರ್? ಕಾಂಗ್ರೆಸ್ ಒಳಗಡೆ ಯಾವ ರೀತಿ ಅಂತ ನೋಡ್ಬೇಕ್ರಿ. ಅಲ್ಲಿ ಎಲ್ಲ ಶಾಸಕರುಗಳದ್ದು ಏನೇನಾಯಿತು ಏನಿಲ್ಲೋ ಅದನ್ನು ನೋಡ್ಕೊಂಡೆ. ಯಾಕಂದ್ರೆ ಶಾಸಕರು ಸಮಾಧಾನ ಇಲ್ಲ, ಏನು ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ ಅನ್ನೋದು ಭಯ. ಇದರಿಂದ ಅವರು ಭಾಳ ಅಸಮಾಧಾನ ಅದಾರೆ. ಈ ಕ್ರಾಂತಿ ಯಾವ ರೀತಿ ಟರ್ನ್ ತೊಗೋತೈತೆ ಗೊತ್ತಿಲ್ಲ. ನಾಳೆ ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ. ಕ್ರಾಂತಿ ಆಗುತ್ತೆ, ಒಂದು ಕ್ರಾಂತಿ ಅಂತೂ ಆಗೋದು ರೀ. ಎರಡೂ ಪಾರ್ಟಿಯಾಗ ಕ್ರಾಂತಿ ಆಗ್ತದೆ. ಬಿಜೆಪಿಲಿ ಯಾವ ರೀತಿ ಸರ್ ಕ್ರಾಂತಿ? ಬಿಜೆಪಿಲಿ ಯಾವ ರೀತಿ ಕ್ರಾಂತಿ ಆಗುತ್ತೆ? ಬಿ ಜೆ ಪಿ ಒಳಗೆ ನಾಯಕತ್ವ ಬದಲಾವಣೆ ಆಯ್ತಂದ್ರೆ ಏನು ಮಾಡೋದು? ಕ್ರಾಂತಿನೇ ಅಲ್ರಿ. ನಮ್ಮ ಕುಟುಂಬನೇ ಇದ್ದರೆ ಬಿ ಜೆ ಪಿ ಅನ್ನೋವಂಥದ್ದು ಮ್ಯಾಗಿನ ತೆಗೆದು ಹಾಕಿಬಿಟ್ರೆ ಅದು ಕ್ರಾಂತಿನೇ ಆಗ್ತದೆ. ಸಾಧ್ಯತೆ ಇದೆ 100% ಬದಲಾವಣೆ ಆಗೋದೆ. ಯಾಕಂದರೆ ಮೂಲ ಬಿ ಜೆ ಪಿ ಕಾರ್ಯಕರ್ತರು ಸಂಪೂರ್ಣವಾಗಿ ಇವತ್ತು ಇವರ ಕೈಯಲ್ಲಿ ಪೂರ್ತಿ ನಾಶ. ಯಾರು ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದವ್ರು ಅವ್ನು ಹಿಂದಿದ್ದಾರೆ. ರುದ್ರೇಶ, ಪ್ರೀತಮ್ ಗೌಡ, ಇನ್ನೊಬ್ರು ಯಾರು ಶರಣು ತಳ್ಳಿಕೆರೆ, ಇವರೆಲ್ಲ ಗ್ರಾಮ ಪಂಚಾಯತಿ ಸಹಿತ ಆರಿಸಿ ಬರೋದಲ್ರಪ್ಪ.